ನನ್ನ ಮಾತು ಕೇಳಿ. ಅವ್ರು ಹೇಳಿದಾಗೆ ಸ್ವಲ್ಪ ಐಟಮ್ಸ್ ಕಮ್ಮಿ ಮಾಡೋಣ. ಸರ್, ಆ ಪುಡಿಂಗ್ ಅಂದ್ರಲ್ಲ, ಅದು ಬೇಡ. 4 ಪಾಯಸದ ಬದಲಾಗಿ 2 ಪಾಯಸ. ಹೀಗೆ ಇನ್ನೂ ಕೆಲವು ಐಟಮ್ಸ್ ಗಳನ್ನ ಕಮ್ಮಿ ಮಾಡಿದ್ರೆ ಒಂದು 200-250ವರೆಗೂ ಬಂದ್ ನಿಲ್ಬೋದಲ್ವಾ? ಏನ್ ಹೇಳ್ತಿದ್ಯಾ ಭೂಮಿ? ಅಲ್ಲ, ಇಷ್ಟೆಲ್ಲ ಕಡಿಮೆ ಮಾಡ್ತಾ ಹೋದ್ರೆ ಐಟಮ್ಗಳನ್ನ ಅದು ಮದ್ವೆ ಊಟದ ತರ ಇರುತ್ತಾ? ಯಾವ್ದೋ ಪಥ್ಯದ ಊಟದ ತರ ಇರುತ್ತೆ. ಹೌದು ಮೇಡಮ್, ತಿಂತಾರೋ ಬಿಡ್ತಾರೋ, ವೆರೈಟಿ ಇದ್ರೆ ತಾನೆ ಮೇಡಮ್ ಮದ್ವೆ ಊಟ ಅಂತ ಅನ್ನೋದು. ಅಲ್ಲ, ಹಾಗಂತ ಎಲ್ಲಾನು ಮಾಡಿಸಿ ಅನುಭವಿಸೋದ್ ನಾವೇ ಅಲ್ವಾ? ನಮ್ ಪರಿಸ್ಥಿತಿನೂ ನಾವು ನೋಡ್ಕೊಳ್ಬೇಕಲ್ವಾ? ಸೈಡ್ ಡಿಶ್ ಮೇಲೆ ಕೆಳಗಾದ್ರೆ ಗೌತಮ್ ಅವ್ರು ಏನು ಅನ್ಕೊಳಲ್ಲ. ಅವ್ರ ರಿಲೇಟಿವ್ಸ್ ಮನೆಯವರು ಅಷ್ಟೊಂದು ತಿನ್ನೋ ತರಾನು ನನ್ಗನ್ಸಲ್ಲ. ಸರ್, ಇವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಜಾಸ್ತಿ ದುಡ್ಡಿರೋರು ಕಮ್ಮಿ ತಿಂತಾರೆ. ಹಾಗಾಗಿ 1-2 ಐಟಮ್ ಲೆಸ್ ಆದ್ರೂ ಸಹ ಅವ್ರೇನ್ ಲೆಕ್ಕ ಹಾಕೋದಿಲ್ಲ. ಏನು ಗೌತಮ್ ಅವ್ರು ಹೇಳಿದ್ರು ತಾನೆ ಮದ್ವೆನ ನಿಮಗೆ ಇಷ್ಟ ಬಂದಂಗ್ ಮಾಡ್ಕೊಡಿ ಅಂತ. ಯಾಕೆ ಟೆನ್ಷನ್? ಅವ್ರಾಗ ಹೇಳಿದ್ದೆ ಟೆನ್ಷನ್ ಕಣಮ್ಮ. ನೋಡಿ, ಇದು ಅಂತಿಂತ ಮದ್ವೆ ಅಲ್ಲ, ದಿವಾನ್ ಫ್ಯಾಮಿಲಿಯಲ್ಲಿ ನಡೀತಾ ಇರೋ ಮದ್ವೆ. ತಯಾರಿ ಕೂಡ ಅದಕ್ಕೆ ತಕ್ಕಾಗಿರ್ಬೇಕು, ಯಾವ ಕೊರತೆನೇ ಇರ್ಕೂಡ್ದು. ಅಂದಹಾಗೆ ಇದುವರೆಗೂ ಯಾರು ನೋಡಿರ್ಬಾರ್ದು, ಯಾರು ಮಾಡಿರ್ಬಾರ್ದು ಅಂತ ಎಕ್ಸ್ಕ್ಲೂಸಿವ್ ಮೆನು ರೆಡಿ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ಮಾಮ್ ಹೇಳ್ದಾಗೆ ಇದು ಸಾಮಾನ್ಯವಾದ ಮದ್ವೆ ಅಲ್ಲ. ವಿ ಹ್ಯಾವ್ ಗೆಸ್ಟ್ ಫ್ರಮ್ ಆಲ್ ಪಾರ್ಟ್ ಆಫ್ ದ ವರ್ಲ್ಡ್. ಸೊ ಅದನ್ನ ತಲೆನಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡಿ. ಓಕೆ ಮೇಡಮ್, ಸಾಮಾನ್ಯವಾಗಿ ಎಲ್ಲರೂ ಮದುವೆನಲ್ಲಿ ಟ್ರೆಡಿಷನಲ್ ಡಿಶ್ ಮಾಡಿಸ್ತಾರೆ. ನಾವು ಒಂದಷ್ಟು ಕಾಂಟಿನೆಂಟಲ್ ಡಿಶ್ನ ಆ್ಯಡ್ ಮಾಡ್ಬೋದಾ? ಶೂರ್. ನೀವೇನಂತೀರಾ ಸರ್? ಯಾ ಓಕೆ, ನೀವು ಒಂದು ಲಿಸ್ಟ್ ರೆಡಿ ಮಾಡಿ, ಆ ಮೆನು ನಮ್ಮನ್ನು ತೋರಿಸಿ ಅವ್ರು ಫೈನಲೈಸ್ ಮಾಡ್ತಾರೆ. ಓಕೆ ಸರ್. ಬಟ್ ಯಾವುದೇ ಕಾರಣಕ್ಕೂ ಏನೂ ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ. ಶ್ಯೂರ್ ಸರ್. ಹಾ, ಹಾಗೆ ಮದ್ವೆಗೆ ಬಂದಿರೋ ಗೆಸ್ಟ್ಗಳಿಗೆಲ್ಲ ಹೋಗ್ಬೇಕಾದ್ರೆ ಕೊಡೋದಕ್ಕೆ ಎಕ್ಸ್ಪೆನ್ಸಿವ್ ಹಾಗೆ ಎಲಿಗೆಂಟ್ ಆಗಿರೋ ಗಿಫ್ಟ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ನಾನು ಅದನ್ನ ಹೇಳ್ಬೇಕು ಅಂತಿದ್ದೆ. ನೋಡಿ, ಇದು ದಿವಾನ್ ಫ್ಯಾಮಿಲಿದ ಮದುವೆ, ಯಾವುದೇ ಕೊರತೆಗಳಿರಬಾರ್ದು. ಬಂದ ಗೆಸ್ಟ್ಗಳಿಗೆ ಕಾಸ್ಟ್ಲಿ ಗಿಫ್ಟ್ ಕೊಡ್ತಿದ್ರೆ ನಮ್ಮ ಮರ್ಯಾದೆ ಏನಾಗಬೇಕು ಸಿಸ್ಟರ್? ಮತ್ತೆ ನಮ್ಮ ಸಿಸ್ಟರ್ ಹೇಳಿದ ಹಾಗೆ ಎಲ್ಲವೂ ಚಾಚೂ ತಪ್ಪದೆ ನಡೀಬೇಕು. ಒಂಚೂರು ಆ ಕಡೆನೂ ಆಗಬಾರ್ದು, ಒಂಚೂರು ಈ ಕಡೆನೇ ಆಗಬಾರ್ದು. ಮೈಂಡ್ ಇಟ್? ಓಕೆ ಸರ್, ಅದನ್ನ ನಾನು ನೋಡ್ಕೊಂತೀನಿ. ಅವ್ರು ಹೇಳಿದ್ದನ್ನೆಲ್ಲ ಹ್ಯಾಂಡ್ ಮಾಡ್ಕೊಂಬಿಡಮ್ಮ. ಅಲ್ಲ ಸರ್, ಒಂದು 30-35, ಸರಿ 40 ನಮ್ ಬಜೆಟ್. ಇಲ್ಲಾಂದ್ರೆ ಯಾವ್ದಾದ್ರು ಚಿಕ್ಕ ಆಡಿಟೋರಿಯಂ ಆದ್ರೂ ಆಗುತ್ತೆ ಅಲ್ವಪ್ಪ? ಅಯ್ಯೋ, ಆ ರೀತಿ ಎಲ್ಲ ಮಾಡೋದು ಬೇಡ ಬಿಡಿ ಮೇಡಮ್. ಆಡಿಟೋರಿಯಂ ಅಲ್ಲಿ ಮಾತಾಡಿ ರೇಟ್ ಸ್ವಲ್ಪ ಕಮ್ಮಿ ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಲ್ಲ, ನೋಡ್ತೀನಿ ಅಲ್ಲ ಸರ್, ಪ್ಲೀಸ್ ಮಾಡ್ಕೊಡಿ. 100% ನಾನು ಟ್ರೈ ಮಾಡ್ತೀನಿ ಮೇಡಮ್. ಮಾಡ್ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಡೋಂಟ್ ವರಿ. ಅಪ್ಪ, ಕಾಫಿ ಕೊಟ್ಟಾಯ್ತು. ಸರಿ ಸರ್, ಬರೋಣ ಸರ್. ಓಕೆ, ಸಿಗೋಣ. ಅಪ್ಪ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಈಗ ನಿಮ್ಮಪ್ಪ ಹೇಳಿದ ಕೆಲಸ ಎಲ್ಲ ಮುಗೀತು ತಾನೆ? ಇದನ್ನ ಹಚ್ಕೊ. ಅಮ್ಮ, ಈಗ ಮತ್ತೆ ಶುರು ಹಚ್ಕೊಂಡ್ಯಾ? ಪ್ಲೀಸ್ ಕಣೆ ಭೂಮಿ, ನೋಡು, ನಿನಗೆ ಹಚ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು. ನೀನ್ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊ. ನಾನ್ ನಿನಗೆ ಗೊತ್ತಾಗ್ದಂಗೆ ಹಚ್ತೀನಿ. ಎಷ್ಟು ಆರಾಮ್ ಸಿಕ್ಕುತ್ತೆ ಗೊತ್ತಾ? ಅಮ್ಮ, ಆ ಫೇಸ್ ಪ್ಯಾಕ್ ಎಲ್ಲ ಯಾಕೆ ಬೇಕು? ಅದು ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ ನಿಂಗೆ? ಆಫ್ಕೋರ್ಸ್. ಹೌದು ಕಂದ, ನಿಮ್ಮಮ್ಮ ಇದುವರೆಗೂ ಫೇಸ್ ಬ್ಯಾಕ್ಗೆ ಖರ್ಚು ಮಾಡಿರೋ ದುಡ್ಡೆಲ್ಲ ಉಳಿಸಿದ್ದಿದ್ರೆ 2 ಸೈಟ್ ಕೊಂಡ್ಕೋಬಹುದಾಗಿತ್ತು. ರೀ, ನೀವು ಸುಮ್ಮನೆ ರೀ. ಸೈಟ್ ಅಂತೆ ಸೈಟು. ನೋಡಿ ಚಿನ್ನ, ಇವಾಗ ಇದನ್ನ ಹಚ್ಕೋ ಪ್ಲೀಸ್. ಬೇಡ ಅನ್ಬೇಡ ಪ್ಲೀಸ್ ಮಾ, ಇವತ್ತು ಬೇಡಮ್ಮ. ನಾನು ಇವತ್ತು ತುಂಬಾ ಟಯರ್ಡ್ ಆಗಿದ್ದೀನಿ. ಕಂದ, ನೀನ್ ಇವತ್ತು ಟಯರ್ಡು, ನಾಳೆ ಬಿಸಿ ಅಂತ ಕೂತ್ರೆ ಇನ್ನು ತುಂಬಾ ಕೆಲ್ಸ ಇದೆ ಮಾಡಕ್ಕೆ. ಇವತ್ತು ಅಪ್ಪಿ ಜೊತೆ ಆಚೆ ಬೇರೆ ಹೋಗ್ಬೇಕು ನೀನು. ನಾನೆಲ್ಲ ಹೋಗ್ತಿದ್ದೀನಿ. ನಿನ್ ಮದ್ವೆ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಲ್ವಾ? ಅದಕ್ಕೆ ನೀನ್ ಇವತ್ತು ಅಪ್ಪಿ ಜೊತೆ ಮಾಲಿಗೆ ಹೋಗ್ತೀಯ. ಮಾಲಗ? ನೋ, ಅದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್. ನಮ್ಮಂತವ್ರಿಗಲ್ಲ ಮಾಲಗಿಲು. ಕಮಾನ್ ಬೇಬಿ, ನಮ್ಮಂತವ್ರಿಗಲ್ಲ ಅಂದ್ರೇನು? ನಮ್ಮಂತವ್ರಿಗೂ ಮಾಲೇ ಇರೋದು. ನೋಡು, ನೀನ್ ಹಿಂಗ್ ಹೇಳ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಅದಕ್ಕೊಂದು ಸ್ಪೆಷಲ್ ಬಡ್ಜೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಗೊತ್ತು ನೀನು ನಿಮ್ಮ ಅಪ್ಪನ ತರ ಜಿಪ್ನಿನೇ ಅಂತ. ಎಷ್ಟೇ ಆಗಿ ನಿಮ್ಮ ಅಪ್ಪನ ಮಗಳಲ್ವಾ? ನಿಮ್ಮಿಬ್ಬರ ಮಧ್ಯ ನನ್ನನ್ನು ಯಾಕೆ ಹೇಳಿದ್ಯಾ? ನಂದು ನನ್ ಮಾಸ್ಕ್ ಮಧ್ಯೆ ನೀವು ಬರ್ಲಿಲ್ವಾ? ಹಂಗೆ ಇದು.
ನೋಡು ಚಿನ್ನ, ಈಗ ಮದುವೆಗೆ ಹೋಗ್ತೀವಲ್ಲ, ಆ ಟೈಮಲ್ಲಿ ಈ ಗೌತಮ್ ರಿಲೇಟಿವ್ಸ್ ಎಲ್ಲ ಬರ್ತಾರೆ ನೋಡು. ಅವ್ರ ಮುಂದೆ ನನ್ನನ್ನು ಬಂದು ಪದೇ ಪದೇ ಎಮ್ಮೆ ಎಮ್ಮೆ ಅಂತ ಕರಿಬೇಡ. ಮತ್ತೆ ನೀನಂತ ಕರೀಲಿ? ಸ್ಟೈಲ್ ಆಗಿ ಹಾಯ್ ಮಾಮ್, ಮಾಮಿ ಹಾಗೆ ಕರಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾರಿ ಸರಿ, ನಾನು ನಿನಗೆ ಕರಿಬೇಕು ಅಂದ್ರೆ ನಂದೊಂದು ಕಂಡೀಷನ್. ನೀನು ನನಗೆ ಆ ಫೇಸ್ ಪ್ಯಾಕ್ ಹಾಕು ಅಂತ ಫೋರ್ಸ್ ಮಾಡಬಾರ್ದು. ಮಾಮ್ ಅಂತ ಕರಿಬೇಕು ತಾನೆ? ಅಮ್ಮ. ಮಾಮ್ ಮಾಮ್. ಹಾ ಮಾಮ್ ಮಾಮ್. ಗೆಳೆಯ, ನೀನೇ ಯಾವಾಗಲೂ ಬಂದೆ? ನೀನು ಅತ್ತಿಗೆ ಅವ್ರ ಕೈ ಹಿಡ್ಕೊಂಡು ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿನಗಾಗಿ ನಾನು ನನಗಾಗಿ ನೀನು ಅಂತ ಡಿಬೇಟ್ ಹಾಡ್ತಾ ಇದ್ದಲ್ಲಪ್ಪ. ಕನಸಲ್ಲಿ ಮನಸ್ಸಲ್ಲಿ ಮಂಡಿಗೆ ತಿಂತಿದ್ದಲ್ಲಪ್ಪ, ಅವಾಗ್ಲೇ ಬಂದೆ ಕಣ. ಡ್ಯೂಯೇಟು ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ನಾನ್ಸೆನ್ಸ್ ಮಾತಾಡ್ಬೇಡ. ಗೆಳೆಯ, ಡೇ ಬೈ ಡೇ ನಿನ್ನ ಮುಖದಲ್ಲಿ ಒಂದು ಹೊಸ ಹೊಳಪು ಬರ್ತಾ ಇದೆ ಕಣ. ಮೋಸ್ಟ್ಲಿ ಮದುವೆ ಗಂಡಿನ ಕಳೆ ಅಂತಾರಲ್ಲ, ಇದೇ ಇರಬೇಕು. ಇನ್ಮೇಲೆ ನಾನು ನಿನ್ನ ಗೆಳೆಯ ಅಂತ ಕರೀದೆ, ಆತಿಗೆ ಉಡ್ಬಿ ಅಂತ ಕರೆದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ ಕಣ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸುಮ್ಮನಿರ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಗೆಳೆಯ, ದಿಸ್ ಇಸ್ ನಾಟ್ ಕರೆಕ್ಟ್. ನನ್ನ ಜೀವನದಲ್ಲಿ ನಡೆದಿರೋ ಪ್ರತಿಯೊಂದು ವಿಷಯನೂ ಪರ್ಸನಲ್ ಸಹಿತ ಎಲ್ಲ ನಿನ್ನ ಹತ್ರ ಹಂಚ್ಕೊಂಡಿದ್ದೀನಿ. ನೀನ್ ಯಾಕೋ ನನ್ನ ಹತ್ರ ಮುಚ್ಚಿಟ್ಟೆ? ಸರಿ ಇಲ್ಲ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಲೇ ಕಳ್ಳ, ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನೀನು ಅತ್ತಿಗೆ ಅವ್ರ ಜೊತೆಗೆ ಸೀಕ್ರೆಟ್ ಆಗಿ ಮೀಟಿಂಗು ಚಾಟಿಂಗು ಮಾಡೋದೆಲ್ಲ ನಮಗ್ ಗೊತ್ತಮ್ಮ. ಇವೆಲ್ಲ ನಾವು ಮಾಡಿರೋದೇ ಕಣಲೇ. ಲೇ, ನೀನ್ ಅನ್ಕೊಳ್ತಾ ಇರೋ ತರ ನನ್ನ ಮತ್ತೆ ಭೂಮಿಕಾ ಮಧ್ಯೆ ಆ ಥರದ್ದೇನು ಇಲ್ಲ ಅಂತ ಎಸತಿ ಹೇಳೋದ ನಿನ್ಗೆ? ಆಯ್ತಪ್ಪ, ತಾವು BP ರೈಸ್ ಮಾಡ್ಕೋಬೇಡಿ. ನೀನು ಯಾವಾಗ್ಲೂ ಸೀರಿಯಸ್ ಆಗಿ ಇದು ಒಂಥರ ಜಡ್ಗಟ್ಟೋಗ್ಬಿಟ್ಟಿದ್ಯಾ ಕಣ. ಹಿಂಗೆ ಇದ್ರೆ ನಿನ್ನ ಮತ್ತೆ ಭೂಮಿಕಾ ಅತ್ತಿಗೆ ನಡುವೆ ಕೆಮಿಸ್ಟ್ರಿ ಹೆಂಗೋ ವರ್ಕೌಟ್ ಆಗುತ್ತೆ. ಹೇಗಿದೀಯಾ? ಸೂಪರ್. ನೀನು? ಚೆನ್ನಾಗಿದ್ದೀನಿ. ಇವಳಲ್ಲಿ ಸಿಗಲ್ಲ ನಿನಗೆ? ಬಾ ಹೇಳ್ತೀನಿ. ಅದೇನಂದ್ರೆ ನಾನಿವತ್ತೊಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಿದ್ದಾರೆ. ಥ್ಯಾಂಕ್ ಯು. ಅವ್ರಿಗೋಸ್ಕರ ಶಾಪಿಂಗ್ ಹೋಗಿದ್ದೆ, ಅಲ್ಲಿ ಇವಳು ಸಿಕ್ಕದ್ಲು. ಏನ್ ಪಾರ್ಟಿ? ಯಾರು ಇಂಪಾರ್ಟೆಂಟ್ ಗೆಸ್ಟು? ನೀನೆ. ನಾನಾ? ಹೌದು, ತಾವೇ. ನಮ್ಮ ಓಲ್ಡ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ನಿನ್ಗೆ ಪ್ರೀ ಮ್ಯಾರೇಜ್ ಪಾರ್ಟಿ ಕೊಡ್ಬೇಕು ಅಂತ. ಶ್ರುತಿ, ಎಕ್ಸ್ಟ್ರೀಮ್ಲಿ ಸಾರಿ ಮಾ, ಇವತ್ತು ನಮ್ಮ ಭೂಮಿ ತುಂಬಾ ಬಿಸಿ. ಅವಳು ಅಪ್ಪಿ ಶಾಪಿಂಗ್ ಹೋಗ್ತಾ ಇದ್ದಾರೆ. ಹೌದಲ್ವಾ? ಮರ್ತೇ ಬಿಟ್ಟಿದ್ದೀನಿ. ಭೂಮಿ, ನಿನ್ ಮದ್ವೆ ಶಾಪಿಂಗ್ ಹೋಗ್ತಿದ್ಯಾ? ನನ್ನ ಕರಿಬೇಕು ಅನಿಸ್ಲಿಲ್ವಾ? ಫ್ರೆಂಡೇನಾ ನೀನು? ನನಗೂ ಸ್ವಲ್ಪ ಹೊತ್ತು ಮುಂಚೆನೆ ಗೊತ್ತಾಗಿದ್ದು. ಆದ್ರೆ ಈಗ ನೀನ್ ಬಂದಿದ್ಯಲ್ಲ, ಎಲ್ಲರೂ ಒಟ್ಟಿಗೆ ಹೋಗೋಣ. ಅಮ್ಮ, ಇವಳು ಸೆಲೆಕ್ಷನ್ ಸಕ್ಕದಾಗಿರುತ್ತೆ. ಗೊತ್ತು ಬಿಡು, ಇವಳ ಮದ್ವೆನೂ ನೋಡಿದೀವಲ್ಲ. ಭೂಮಿ, ಪಾಪ ಅವಳಿಗೆ ಯಾಕಮ್ಮ ತೊಂದ್ರೆ? ನೀನ್ ಅಪ್ಪಿ ಜೊತೆನೆ ಹೋಗು. ನಮ್ಮಪ್ಪಿ ನಾಳೆ ಫೇಮಸ್ ಮಾಡೆಲ್ ಆಗೋಳು. ಅವಳಿಗೆ ಡ್ರೆಸ್ ಸೆನ್ಸು, ಫ್ಯಾಷನ್ ಸೆನ್ಸು ಸೂಪರ್ ಆಗಿದೆ. ಆಯ್ತಾ? ನಿನ್ ಮದ್ವೆ ಡ್ರೆಸ್ ನ ಅಪ್ಪಿನೇ ಸೆಲೆಕ್ಟ್ ಮಾಡ್ತಾಳೆ. ಸರಿ, ನೀವು ಹೋಗಿ ಬನ್ನಿ. ಅಮ್ಮ ಪ್ಲೀಸ್, ಇವಳ ಟೇಸ್ಟ್ ಸೂಪರ್ ಆಗಿದೆ. ನಾವೆಲ್ಲರೂ ಒಟ್ಟಿಗೆ ಹೋಗಿ ಬರ್ತೀವಿ. ಅಮೃತಧಾರೆ ಎಲ್ಲ ಸಂಚಿಕೆಗಳನ್ನ ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.